ನಮಸ್ಕಾರ ಸ್ನೇಹಿತರೆ. ಮದುವೆಗೆ ಮುನ್ನ ನಡೆಯುವ ಪ್ರತಿಯೊಂದು ಶಾಸ್ತ್ರಕ್ಕೂ ಒಂದು ಆಳವಾದ ಅರ್ಥ ಇರುತ್ತದೆ. ಮದುವೆಗೂ ಮೊದಲು ಹಳದಿ ಅಥವಾ ಅರಿಶಿನ ಶಾಸ್ತ್ರವನ್ನೇಕೆ ಮಾಡುತ್ತಾರೆ? ಇದು ಕೇವಲ ಸಂಪ್ರದಾಯವೇ ಅಥವಾ ಇದರ ಹಿಂದೆ ವಿಜ್ಞಾನ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆಯೇ? ಇವತ್ತು ಈ ವಿಡಿಯೋದಲ್ಲಿ ಅರಿಶಿನ ಶಾಸ್ತ್ರದ ನಿಜವಾದ ಅರ್ಥ, ಧಾರ್ಮಿಕ ಮಹತ್ವ, ಆರೋಗ್ಯ ಪ್ರಯೋಜನ, ದುಷ್ಟದೃಷ್ಟಿಯಿಂದ ರಕ್ಷಣೆ ಎಲ್ಲವನ್ನೂ ಸರಳವಾಗಿ ತಿಳಿದುಕೊಳ್ಳೋಣ. ಅರಿಶಿನ ಶಾಸ್ತ್ರ ಎಂದರೇನು? ಮದುವೆಗೆ ಒಂದೆರಡು ದಿನಗಳ ಮೊದಲು ವಧು ಮತ್ತು ವರರಿಗೆ ಕುಟುಂಬದ ಹಿರಿಯರು ಅರಿಶಿನವನ್ನು ಹಚ್ಚುವ ಶಾಸ್ತ್ರವನ್ನೇ ಹಳದಿ ಅಥವಾ ಅರಿಶಿನ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನವಿಲ್ಲದೆ ಮದುವೆ ಅಪೂರ್ಣ ಎಂದು ನಂಬಲಾಗಿದೆ. ಮುಖಕ್ಕೆ ಕಾಂತಿ ನೀಡುವ ಅರಿಶಿನ. ಹಳೆಯ ಕಾಲದಲ್ಲಿ ಮೇಕಪ್, ಕ್ರೀಮ್, ಫೇಶಿಯಲ್ ಏನೂ ಇರಲಿಲ್ಲ. ಅದಕ್ಕೆ ಬದಲಾಗಿ ಅರಿಶಿನವೇ ನೈಸರ್ಗಿಕ ಸೌಂದರ್ಯವರ್ಧಕವಾಗಿತ್ತು. ಚರ್ಮವನ್ನು ಸ್ವಚ್ಛಗೊಳಿಸುತ್ತದೆ, ಹೊಳಪು ಹೆಚ್ಚಿಸುತ್ತದೆ, ಮುಖಕ್ಕೆ ನೈಸರ್ಗಿಕ ಕಾಂತಿ ಕೊಡುತ್ತದೆ. ಅದಕ್ಕಾಗಿಯೇ ಮದುವೆ ದಿನ ವಧುವರರ ಮುಖದಲ್ಲಿ ಒಂದು ಪ್ರಕಾಶ ಕಾಣುತ್ತದೆ. ದುಷ್ಟ ಕಣ್ಣಿನಿಂದ ರಕ್ಷಣೆ. ಮದುವೆಯ ಸಮಯದಲ್ಲಿ ವಧುವರರಿಗೆ ವಿಶೇಷ ಕಾಂತಿ, ಆಕರ್ಷಣೆ ಇರುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ಕೆಟ್ಟ ದೃಷ್ಟಿ ಅಥವಾ ನರದೃಷ್ಟಿ ಬೀಳುವ ಸಾಧ್ಯತೆ ಜಾಸ್ತಿ. ಅರಿಶಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ, ದುಷ್ಟ ದೃಷ್ಟಿಯಿಂದ ರಕ್ಷಿಸುತ್ತದೆ. ಅದಕ್ಕಾಗಿಯೇ ಅರಿಶಿನ ಶಾಸ್ತ್ರದ ನಂತರ ವಧುವರರನ್ನು ಹೊರಗೆ ಹೋಗದಂತೆ ನೋಡಿಕೊಳ್ಳುತ್ತಾರೆ. ಶುದ್ಧೀಕರಣದ ಸಂಕೇತ. ಅರಿಶಿನ ಕೇವಲ ಬಾಹ್ಯ ಶುದ್ಧತೆ ಮಾತ್ರವಲ್ಲ, ದೇಹವನ್ನು ಶುದ್ಧಗೊಳಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ, ಸುತ್ತಲಿನ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಮದುವೆ ಎಂಬ ಹೊಸ ಜೀವನಕ್ಕೆ ಶುದ್ಧ ಮನಸ್ಸು ಮತ್ತು ಶುದ್ಧ ಶಕ್ತಿಯೊಂದಿಗೆ ಪ್ರವೇಶಿಸಬೇಕು ಅನ್ನೋದೇ ಇದರ ಅರ್ಥ. ಮಂಗಳಕರ ಹಳದಿ ಬಣ್ಣ. ಹಳದಿ ಬಣ್ಣವನ್ನು ಹಿಂದೂ ಧರ್ಮದಲ್ಲಿ ಶುಭ, ಸಮೃದ್ಧಿ ಮತ್ತು ಸಂತೋಷದ ಸಂಕೇತ ಎಂದು ಕರೆಯುತ್ತಾರೆ. ಅದಕ್ಕಾಗಿಯೇ ಮದುವೆ, ಪೂಜೆ, ಗೃಹ ಪ್ರವೇಶ ಇಂತಹ ಮಂಗಳ ಕಾರ್ಯಗಳಲ್ಲಿ ಅರಿಶಿನಕ್ಕೆ ವಿಶೇಷ ಸ್ಥಾನ. ವೈಜ್ಞಾನಿಕ ಕಾರಣವೂ ಇದೆ. ಅರಿಶಿನದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ ಗುಣಗಳಿವೆ. ಮದುವೆಗೂ ಮೊದಲು ಚರ್ಮದ ಸಮಸ್ಯೆಗಳು ಬರದಂತೆ ಇದು ಸಹಜ ರಕ್ಷಣೆಯಾಗಿ ಕೆಲಸ ಮಾಡುತ್ತದೆ. ಅಂತಿಮ ಸಂದೇಶ. ಹೀಗಾಗಿ ಸ್ನೇಹಿತರೆ, ಅರಿಶಿನ ಶಾಸ್ತ್ರ ಕೇವಲ ಸಂಪ್ರದಾಯ ಅಲ್ಲ, ಆರೋಗ್ಯ, ಆಧ್ಯಾತ್ಮಿಕತೆ, ಶುದ್ಧತೆ, ಸಂತೋಷ ಎಲ್ಲವನ್ನೂ ಒಟ್ಟಿಗೆ ಒಳಗೊಂಡಿರುವ ಒಂದು ಪವಿತ್ರ ಆಚರಣೆ. ಇಂಥ ನಮ್ಮ ಸಂಸ್ಕೃತಿಯ ಅರ್ಥಗಳನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.